ನೋಡಿ, ಪವರ್ ಟಿವಿ ಯಾವುದೇ ಒಂದು ಸುದ್ದಿಯನ್ನ ಪ್ರಸಾರ ಮಾಡೋಕ್ಕೂ ಮುಂಚೆ ಸಾಕಷ್ಟು ಅದರ ಹಿಂದೆ ರಿಸರ್ಚ್ ಅನ್ನ ನಡೆಸಿರುತ್ತೆ. ಕಿಂಗ್ ಆಫ್ ಸ್ಟಿಂಗ್ ಅಂತಾನೆ ಹೇಳ್ತಾರೆ ಪವರ್ ಟಿವಿಯನ್ನ. ಹಲವು ವಿಚಾರಗಳ ಬಗ್ಗೆ ಸ್ಟಿಂಗ್ ಆಪರೇಷನ್ ನಡೆಸಿ ಹಲವು ಸುದ್ದಿಗಳನ್ನ ಪ್ರಸಾರ ಮಾಡಿದ್ವಿ. ಅದು ಯಾವುದೂ ಕೂಡ ಸುಳ್ಳಾಗಿರ್ಲಿಲ್ಲ. ಅದಕ್ಕೆ ರಾಜ್ಯದ ಜನರೇ ಸಾಕ್ಷಿ. ನಾವು ಯಾರಾದ್ರೂ ಹುಷಾರ್ ತಪ್ಪಿಟ್ರೆ ಫಸ್ಟ್ ನೆನಪಾಗೋದೆ ಮೊದಲೆಲ್ಲ ಮನೆ ಮದ್ದುಗಳಲ್ಲಿ ಆರೋಗ್ಯವನ್ನು ಸುಧಾರಿಸ್ಕೊಳ್ಬಹುದಾಗಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಸಣ್ಣ ಪುಟ್ಟ ಜ್ವರ ಬಂತು, ಕೆಮ್ಮು ಬಂತು, ನೆಗಡಿ ಬಂತು ಅಂದ್ರೆ ಯಾವ ವೈರಸ್ ಅಟ್ಯಾಕ್ ಆಯ್ತಪ್ಪ ಅನ್ನುವಂಥ ಭಯದಲ್ಲಿರ್ತೀವಿ. ಇಮಿಡಿಯೇಟ್ ಆಗಿ ನಾವು ಕ್ಲಿನಿಕ್ಗಳಿಗೆ, ಹಾಸ್ಪಿಟಲ್ಗಳಿಗೆ ಹೋಗ್ತೀವಿ. ಆದ್ರೆ ನಾವು ಹೋಗ್ತಾ ಇರುವಂತ ಕ್ಲಿನಿಕ್ಗಳು, ಹಾಸ್ಪಿಟಲ್ಗಳು ಎಷ್ಟರ ಮಟ್ಟಿಗೆ ಸೇಫು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ನಾಯಿ ಕೊಡೆಗಳಂತೆ ನಕಲಿ ಡಾಕ್ಟರ್ಗಳು, ನಕಲಿ ಕ್ಲಿನಿಕ್ಗಳು, ನಕಲಿ ಆಸ್ಪತ್ರೆಗಳು ತಲೆ ಎತ್ತಿ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ನಿಂತ್ಕೊಂಡಿದ್ದಾವೆ. ಅಂತಹ ನಕಲಿ ಆಸ್ಪತ್ರೆ, ನಕಲಿ ಡಾಕ್ಟರ್ಗಳ ಭರ್ಜರಿ ಆಪರೇಷನ್ನ ಮತ್ತೊಂದು ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ. ಯಮ ವೈದ್ಯರು ಪವರ್ ಟಿವಿಯಲ್ಲಿ ಮತ್ತೊಂದು ಭರ್ಜರಿ ಆಪರೇಷನ್. ಬೆಂಗಳೂರಿನ ಗಲ್ಲಿ ಗಲ್ಲಿಗಳಲ್ಲೂ ನಡೆಯುತ್ತೆ ಈ ಸರ್ಜರಿ. ಪ್ರತಿಯೊಬ್ಬರು ನೋಡ್ಲೇಬೇಕು ಈ ಸುದ್ದಿಯನ್ನ. ವೈರಸ್ಗಳ ಅಬ್ಬರಕ್ಕೆ ಡೂಪ್ಲಿಕೇಟ್ ಟ್ರೀಟ್ಮೆಂಟ್ ಅನ್ನ ನೀಡಲಾಗುತ್ತೆ. ಬಹಳ ಪ್ರಮುಖವಾಗಿ ಆರೋಗ್ಯ ಸಚಿವರು ನೋಡ್ಲೇಬೇಕಾದಂತ ಸುದ್ದಿ. ವೈರಲ್ ಫೀವರು, ವೈರಸ್ ಹಾವಳಿ ಎಲ್ಲದಕ್ಕೂ ಡಾಕ್ಟರ್ಸ್ ನಕಲಿಗಳ ಚಿಕಿತ್ಸೆ. ನಿಮ್ಮ ಎದೆ ಬಡಿತವನ್ನ ಹೆಚ್ಚಿಸುತ್ತೆ ಈ ಪವರ್ಫುಲ್ ಕಾರ್ಯಾಚರಣೆ. ಯಮ ವೈದ್ಯರ ಕಳ್ಳಾಟ ಪವರ್ ಟಿವಿಯಲ್ಲಿ ಬಟಾ ಬಯಲಾಗಿದೆ. ಈಗ ಆಲ್ರೆಡಿ ಸಾಕಷ್ಟು ಸ್ಟಿಂಗ್ ಆಪರೇಷನ್ ಗಳನ್ನ ಪವರ್ ಟಿವಿ ಮಾಡಿದೆ. ಜನರ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡು ಸಾರ್ವಜನಿಕರ ಹಿತಾಸಕ್ತಿಯೊಂದಿಗೆ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡಲಾಗ್ತಾ ಇದೆ. ಆರೋಗ್ಯ ಸಚಿವರು ನೋಡ್ಲೇಬೇಕಾದಂತ ಸುದ್ದಿ, ಜೊತೆಗೆ ಪ್ರತಿಯೊಬ್ಬ ನಾಗರಿಕರು ನೋಡ್ಲೇಬೇಕಾದಂತ ಸುದ್ದಿ. ನಾವು ಹೋಗ್ತಿರುವಂತಹ ಹಾಸ್ಪಿಟಲ್ಗಳು ಎಷ್ಟು ಮಟ್ಟಿಗೆ ಸೇಫ್. ಐಟಿ ಸಿಟಿಯ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಡೂಪ್ಲಿಕೇಟ್ ಡಾಕ್ಟರ್ಸ್ ಇದ್ದಾರೆ. ಬಡವರು, ಸಾಮಾನ್ಯ ಜನರ ಅನಾರೋಗ್ಯ ಇವರ ಬಂಡವಾಳ. ಗಲ್ಲಿ ಗಲ್ಲಿಗಳಲ್ಲಿ, ಚಿಕ್ಕ ಪುಟ್ಟ ಕ್ಲಿನಿಕ್ಗಳಲ್ಲಿ ನಕಲಿ ಡಾಕ್ಟರ್ಸ್ಗಳ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಕ್ಲಿನಿಕ್ ಅನ್ನು ಆರಂಭಿಸ್ತಾರೆ ಇವರು. ಯಾರದ್ದೋ ನಕಲಿ ಹೆಸರಲ್ಲಿ ಸರ್ಟಿಫಿಕೇಟ್ಗಳನ್ನ ಇಟ್ಕೊಂಡು ಕ್ಲಿನಿಕ್ಗಳನ್ನ ರನ್ ಮಾಡ್ತಾ ಇದ್ದಾರೆ. ಬಹುತೇಕ ಕಡೆಗಳಲ್ಲಿ ಆಯುರ್ವೇದಿಕ್ ವೈದ್ಯರು ಚುಚ್ಚುಮದ್ದುಗಳನ್ನ ನೀಡ್ತಾರೆ. ಆದ್ರೆ ಕಾನೂನಿನ ಪ್ರಕಾರ ಆಯುರ್ವೇದಿಕ್ ವೈದ್ಯರು ಇಂಗ್ಲಿಷ್ ಮೆಡಿಸಿನ್ ಅನ್ನ ಕೊಡೋ ಹಂಗಿಲ್ಲ. ಆದ್ರೆ ಕಾನೂನು ಎಲ್ಲವನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ಟ್ರೀಟ್ಮೆಂಟ್ ಗಳನ್ನ ನೀಡ್ತಾ ಇದ್ದಾರೆ. ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಕ್ಲಿನಿಕ್ಗಳಲ್ಲೇ ಡ್ರಿಪ್ಸ್ ಹಾಕಿ ಸರ್ಜರಿ ಲೆವೆಲ್ ಟ್ರೀಟ್ಮೆಂಟ್ ವ್ಯವಸ್ಥೆ ಮಾಡ್ಬಿಡ್ತಾರೆ. ಅಯ್ಯೋ, ಅಷ್ಟು ದೂರ ಯಾರು ಹೋಗ್ತಾರೆ? ದೊಡ್ಡ ಆಸ್ಪತ್ರೆಗೆ ಹೋದ್ರೆ ದುಡ್ಡು ಖರ್ಚು ಮಾಡಬೇಕು. ಇಲ್ಲೇ ಪಕ್ಕದ ರೋಡಲ್ಲಿ ಒಂದು ಕ್ಲಿನಿಕ್ ಇದೆ, ಬನ್ನಿ ಹೋಗೋಣ ಅಂತ ಏನಾದ್ರೂ ಹೋಗ್ಬಿಟ್ಟಿರ. ಆಮೇಲೆ ಪವರ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ನಕಲಿ ಕ್ಲಿನಿಕ್, ನಕಲಿ ವೈದ್ಯರ ಕಳ್ಳಾಟ ಬಟಾ ಬಯಲಾಗಿದೆ. ಐಟಿ ಸಿಟಿಯ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಡೂಪ್ಲಿಕೇಟ್ ಡಾಕ್ಟರ್ಸ್ ಗಳಿದ್ದಾರೆ. ಮನೆಗಳಲ್ಲಿ ಸಹಜವಾಗಿ ಹೇಳ್ತಾ ಇರ್ತೀವಿ, ಅಯ್ಯೋ ಒಂದ್ ಸಣ್ಣ ತಲೆನೋವು, ಒಂದ್ ಸಣ್ಣ ಕೆಮ್ಮು, ಅದಕ್ಕೆ ಯಾಕೆ ದೊಡ್ಡ ಆಸ್ಪತ್ರೆಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು? ಇಲ್ಲೇ ಪಕ್ಕದ ರೋಡಲ್ಲೇ ಒಂದು ಕ್ಲಿನಿಕ್ ಇದೆ, ಅಲ್ಲೇ ಹೋಗ್ಬಿಡೋಣ, ಚೆನ್ನಾಗಿ ನೋಡ್ತಾರಂತೆ, ನಮ್ಮ ಏರಿಯಾದವರೆಲ್ಲ ಅಲ್ಲೇ ಹೋಗ್ತಾರೆ ಅಂತ ಸಾಕಷ್ಟು ಸಲ ಹೋಗಿರ್ತೀರಿ. ಹೌದೋ ಇಲ್ವೋ ಯೋಚನೆ ಮಾಡ್ಕೊಳ್ಳಿ. ಬಹಳ ಡೇಂಜರು ನೀವೇನಾದ್ರೂ ಆ ತರ ಹೋಗ್ಬಿಟ್ರೆ. ನಕಲಿ ವೈದ್ಯರ ಹಾವಳಿ ಬಗ್ಗೆ ಪವರ್ ಟಿವಿ ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದೆ. ಪವರ್ ಟಿವಿ ಕಾರ್ಯಾಚರಣೆ ವೇಳೆ ಡೂಪ್ಲಿಕೇಟ್ ವೈದ್ಯರ ಆಟ ಬಯಲಾಗಿದೆ. ಟಿವಿ ಅಂದಾಕ್ಷಣ ಕೆಲ ವೈದ್ಯರು ದುಡ್ಡು ಕೊಟ್ಟು ಡೀಲ್ಗೆ ಸಹ ರೆಡಿ ಆಗ್ಬಿಟ್ಟಿದ್ರು. ಅಂತ ಲೆವೆಲ್ ಬಂದು ನಿಂತ್ಕೊಂಡಿದ್ದಾರೆ. ಕೆಲ ವೈದ್ಯರ ಬಳಿ ಚಾನೆಲ್ ಹೆಸರಲ್ಲಿ ಸುಲಿಗೆ ಮಾಡಿದ್ದು ಸಹ ಬಯಲಾಗಿದೆ. ಪವರ್ ಟಿವಿಯ ರಿಯಲ್ ವರದಿಗೆ ನಕಲಿ ವೈದ್ಯರು ಹಲವೆಡೆ ಕಕ್ಕಾಬಿಕ್ಕಿಯಾಗಿದ್ರು, ಕೆಲವರು ಓಡೇ ಹೋಗ್ಬಿಟ್ರು. ರಹಸ್ಯ ಕಾರ್ಯಾಚರಣೆ ವೇಳೆ ನಮ್ಮ ಪ್ರತಿನಿಧಿ ಪ್ರಶ್ನೆಗೆ ನಕಲಿಗಳು ತಲೆ ಬಿಸಿ ಮಾಡ್ಕೊಂಡ್ಬಿಟ್ರು. ಏನಪ್ಪಾ ಆನ್ಸರ್ ಮಾಡೋದು ಅಂತ. ಜನರ ಆರೋಗ್ಯಕ್ಕೆ ಮಾರಕ ಆಗ್ಬಾರ್ದು ಅನ್ನೋದಷ್ಟೇ ನಮ್ಮ ಕಾಳಜಿ, ಬಿಟ್ರೆ ಬೇರೆ ಯಾರನ್ನೋ ಏನೋ ಮಾಡ್ಬಿಡ್ಬೇಕು ಅನ್ನೋದಲ್ಲ. ಈ ನಿಟ್ಟಿನಲ್ಲಿ ರಾಜಧಾನಿಯ ಹಲವೆಡೆ ಪವರ್ ಟಿವಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ನೋಡಿ, ಎಂತೆಂಥ ಸ್ಟೋರಿಗಳನ್ನ ಇಲ್ಲಿವರೆಗೂ ಪವರ್ ಟಿವಿ ಕೊಟ್ಟಿದೆ. RTO ಭ್ರಷ್ಟ ಅಧಿಕಾರಿಗಳ ಸಸ್ಪೆನ್ಷನ್ ಕೂಡ ಆಗಿದೆ. ಪವರ್ ಟಿವಿ ಅಂತ ಪವರ್ಫುಲ್ ವರದಿಗಳನ್ನ ಪ್ರಸಾರ ಮಾಡಿದೆ. ನೀವೆಲ್ಲರೂ ಕೂಡ ಗಮನಿಸಿದಿರಿ. ಪವರ್ ಟಿವಿ ಸಾಕಷ್ಟು ಜನರ ಕಾಳಜಿಯುಳ್ಳಂತಹ ಸುದ್ದಿಗಳನ್ನ ಪ್ರಸಾರ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಹಾಸ್ಪಿಟಲ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ, ಕ್ಲಿನಿಕ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಸಲ ನಮ್ಮ ಕಚೇರಿಗೆ ಕೂಡ ದೂರು ಬಂದಿದೆ ನಕಲಿ ವೈದ್ಯರ ಕಾಟ ಅಂತ ಹೇಳಿ. ಸೊ ಅದೆಲ್ಲವನ್ನ ಮನಸ್ಸಿಗೆ ತೆಗೆದುಕೊಂಡು, ಇದೆಲ್ಲವನ್ನ ಗಮನಿಸಿಕೊಂಡು ಹೇಗಾದ್ರೂ ಮಾಡಿ ಈ ನಕಲಿ ವೈದ್ಯರ ಹಾವಳಿಯನ್ನ ಬಯಲಿಗೆ ತರಲೇಬೇಕಲ್ಲ.
ಆರೋಗ್ಯ ಇಲಾಖೆಯ ಒಂದು ಗಮನಕ್ಕೆ ಈ ಸುದ್ದಿಯನ್ನ ತರಬೇಕಲ್ಲ ಅಂತ ಹೇಳಿ ಪವರ್ ಟಿವಿಯ ಒಂದು ರಹಸ್ಯ ಕಾರ್ಯಾಚರಣೆ ಮಾಡುವಂತ ತಂಡ ಏನಿದೆಯಲ್ಲ ಆ ತಂಡ ಆಕ್ಟಿವ್ ಆಗುತ್ತೆ. ಬೆಂಗಳೂರಿನ ಹಲವು ಕಡೆಯಲ್ಲಿ ಸಾಕಷ್ಟು ಕಡೆಯಲ್ಲಿ ನಾವು ರಹಸ್ಯ ಕಾರ್ಯಾಚರಣೆಯನ್ನ ಮಾಡ್ತೀವಿ. ಆ ಸಂದರ್ಭದಲ್ಲಿ ಒಂದು ಕ್ಷಣ ನಮ್ಮ ತಂಡಕ್ಕೆ ಶಾಕ್ ಆಗಿತ್ತು. ಏನಪ್ಪ ಇಷ್ಟೊಂದು ನಕಲಿ ವೈದ್ಯರ ಹಾವಳಿ, ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ, ಹಾಗಾದ್ರೆ ಜನರ ಜೀವಕ್ಕೆ ಗ್ಯಾರಂಟಿನೇ ಇಲ್ವಾ, ಜನರ ಜೀವಕ್ಕೆ ಬೆಲೆನೇ ಇಲ್ವಾ ಅಂತ. ಇದೆಲ್ಲದರ ಮಧ್ಯೆ ಹಲವು ಕಡೆ ನಾವು ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿದೀವಲ್ಲ, ಅದು ಯಾವ್ಯಾವ ಕಡೆ ಹೇಗಾಗಿತ್ತು ನಮ್ಮ ಕಾರ್ಯಾಚರಣೆ ನೀವು ಕೂಡ ನೋಡ್ತಾ ಹೋಗಿ. ಮೊದಲಿಗೆ ವಿದ್ಯಾರಣ್ಯಪುರ, ವೇಣುಗೋಪಾಲ ನಗರ, ವಿದ್ಯಾರಣ್ಯಪುರ ಇಲ್ಲಿಯ ಒಂದು ಕ್ಲಿನಿಕ್ ಅಲ್ಲಿ ನಕಲಿ ವೈದ್ಯರ ಹಾವಳಿ ಬಗ್ಗೆ ಪವರ್ ಟಿವಿ ಯಾವ ರೀತಿ ಕಾರ್ಯಾಚರಣೆ ನಡೆಸ್ತು, ರಿಯಾಲಿಟಿ ಚೆಕ್ ನಡೆಸಿದೆ. ಆ ಪೈಕಿ ಮೊದಲಿಗೆ ವೇಣುಗೋಪಾಲ್ ನಗರದ ಕ್ಲಿನಿಕ್ ಕಥೆ ಏನು ಅಂತ ಬನ್ನಿ ನೋಡೋಣ. ಪೇನ್ ಕಿಲ್ಲರ್ ಸರ್? ಹಾಂ, ಪೇನ್ ಕಿಲ್ಲರ್ ಕೊಡ್ತೀನಿ. ಇಟ್ಕೊಂಡಿರುತ್ತೆ ಮಸಲ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅಥವಾ ಗ್ಯಾಸ್ಟ್ರಿಕ್ ಏನಾರು ಆಗಿದೆ? ಇಲ್ಲ ಇಲ್ಲ, ಪೇನ್ ಬಿದ್ದಾಗ ಪೇನೇ ಆಗುತ್ತೆ. ಗ್ಯಾಸ್ಟ್ರಿಕ್ ಎದೆವರಿಗೆ ಒಮ್ಮೆ ಬರೋಂಗೆ ಏನಾರು ಆಗುತ್ತಾ? ತಲೆ ಸುತ್ತೋದು ಆ ಥರ ಏನಿಲ್ಲ, ಸುಸ್ತಾದಂಗೆ ಆಗ್ತದೆ. ಚೆಕ್ ಮಾಡ್ತೀನಿ. ಬೋರಸ್ ಜ್ಯೂಸ್ ತಗೊಂಡು ಸರ್? ಬೋರಸ್ ಜ್ಯೂಸ್. ಬೋರಸ್ ಓರಸ್ ಜ್ಯೂಸು. ಓರಸ್ ಜ್ಯೂಸ್ ಮೆಡಿಕಲ್ ಸ್ಟೋರ್? ಹಾಂ, ತಳ್ಳಿ ಚೂರು ಒಂದು 100 ಇದೆ, 180 ಇದೆ. ಕೈ ಕೊಡಿ. ಟೆನ್ಷನ್ ಅಂತ ಹೇಳೋದು, ನೋವು ಕಡಿಮೆ ಆಗುತ್ತೆ. ನೋವಿಗೆ ಡಾಕ್ಟರ್ ಅವರು ಸರ್ ಊಟಕ್ಕೆ ಹೋದ್ರು. ಸರ್ ನಮ್ದೊಂದು BP ಚೆಕ್ ಮಾಡಿ ಸರ್. ಹಾಂ, ಕೂತ್ಕೊಳ್ಳಿ. ಸ್ವಲ್ಪ ನೀವು ನೀರು ಚೆನ್ನಾಗಿ ಕುಡಿಬೇಕು. ಓಕೆ, ಸ್ವಲ್ಪ ನೀರು ಚೆನ್ನಾಗಿ ಕುಡಿಬೇಕು. ಸ್ವಲ್ಪ ಡ್ರೈ ಇದೆಯಲ್ಲ. ಹಾಂ, ಎಷ್ಟಿದೆ ಸರ್ ಈಗ? 110 ಇದೆ. 110? ಸ್ವಲ್ಪ ನೀರು, ಟೈಮ್ ಊಟ. ಓಕೆ. ಸ್ವಲ್ಪ ಟೈಮ್ ಊಟ ಮಾಡ್ಕೊಂಡು ಫ್ರೂಟ್ಸ್ ಅದೆಲ್ಲ ಹಣ್ಣು ತಿನ್ಕೊಂಡು ಸ್ವಲ್ಪ ನೀರು ಚೆನ್ನಾಗಿ ಕುಡಿದ್ರೆ. ಓಕೆ. ನೀವು ಹೊಸ್ದಾಗಿ ಬಂದ ಸರ್ ಇದೆ? ಹಾಂ, ಇಲ್ಲ ಸರ್ ಇರ್ತಾರೆ. ಒಂದೊಂದು ಟೈಮ್ ಕೆಲಸ ಏನಾದ್ರು ಒಂದೇ ಟೈಮ್ ಪಾಪ ಇರಲ್ಲ. ನಾನು ನಿಮ್ಗೆ ನೋಡಿಲ್ಲ. ಅವರು 15 ದಿನ ಇದ್ದೀವಿ. ಟ್ಯಾಬ್ಲೆಟ್ ಏನೋ ತೊಗೋಬೇಕಾ ಸರ್? ಹಾಂ, ಟ್ಯಾಬ್ಲೆಟ್ ತಗೊಂಡು 2 ನೋವು ಕೊಟ್ಟಿದ್ದೀನಿ, ಕಡಿಮೆ ಆಗುತ್ತೆ. ಕೈಗೆ ಕೊಟ್ಬಿಡಿ ಸರ್. ಇಲ್ಲ, ಕೈ ಕೊಡೋಲ್ಲ. ಸ್ವಲ್ಪ ಕೈ ಸ್ಟ್ರಾಂಗ್ ಇರ್ತದೆ. 4 ದಿನ ಆದ್ರೂ ನೋವು ಅಂತ ಗೊತ್ತಿರಂಗಿಲ್ಲ. ಅದಿವಲ್ಲೇ ಸೊಂಟ ನೋವು ಐತೆ, ಅಲ್ಲಿಗೆ ಕೊಟ್ಟರೆ ಆ ಕಡೆ ತಿರ್ಗಿ, ಆ ಕಡೆ ಕೈ ಕೊಡಂಗಿಲ್ಲ. ಇದು ಕಡಿಮೆ ಡೋಸ್ದು ಕೈ ಕೊಡೋದು. ಇದೆಲ್ಲ ಸ್ಟ್ರಾಂಗ್ ಡೋಸ್ ಅಲ್ಲ, ಕೈ ಕೊಡಕ್ಕೆ ಬರೋದಿಲ್ಲ. ನೀಟ್ ಆಗುತ್ತೆ. ನಾನು ಅವ್ನು ಇಲ್ಲದವ್ರಿಗೆ ಭಯ ಬಿಟ್ಟು ಕಾಲು ಸೈಡ್ ಈ ಕಡೆ ತಿರುಗಿ, ನೀವು ತಿರುಗಿ ಕೊಡಕ್ಕೆ ಹೋಗ್ತೀನಿ. ಸರ್ ಒಂದು ನಿಮಿಷ, ನಿಮ್ಮದು ಪರ್ಮಿಷನ್ ಇದೆಯಾ? ಹಾಂ, ನೀವು ಡಾಕ್ಟರಾ? ಹೌದು. ನಿಮ್ಮದು KMC ನಂಬರ್ ಏನು? ಹೌದು, ಡಾಕ್ಟರ್ ಸರ್. ಸರ್ಟಿಫಿಕೇಟ್ ಕೊಡಿ. ಯಾವ ಡಾಕ್ಟರ್ ನೀವು? BMS ಸರ್. ಸರ್ಟಿಫಿಕೇಟ್ ಸರ್, ಸರ್ಟಿಫಿಕೇಟ್ ಕೊಡಿ. BMS ಸರ್. ಸರಿ, ಕಮ್ಮಿ ಅಲ್ಲ ನಿಮ್ದು ಇದೆ ಕೊಡಿ. PDC ಇದೆ ಸರ್. PDC ಇದೆ. ತೆಗಿರಿ. ನಿಮ್ಮ ಹೆಸರೇನು ಬ್ರದರ್? ಸರ್ ಒಂದು ನಿಮಿಷ ಸರ್, ಬರ್ತಾರೆ. ಒಂದು ನಿಮಿಷ ತಡಿ ಬ್ರದರ್. ಎಲ್ಲಿಗೆ ಓಡ್ತಿದ್ಯಾ ಬ್ರದರ್? ನೀನ್ ಡಾಕ್ಟರ್ ಆಗಿ ಓಡಬಾರ್ದು ಬ್ರದರ್. ಅಲ್ಲ ಸರ್, ನೀನ್ ಡಾಕ್ಟರ್ ಬ್ರದರ್, ಓಡಬಾರ್ದು. ಸರ್ ಇಲ್ಲ ಸರ್. ಕೂತ್ಕೊಳ್ಳಿ ನಿಮಿಷ. ಮಾಸ್ಕ್ ತೆಗಿರಿ ಬ್ರದರ್. ಬ್ರದರ್ ಮಾಸ್ಕ್ ತೆಗಿರಿ. 5 days ಸರ್. ಕೈ ಬಿಡಿ, ನೀವೇನ್ ಕಳ್ರ? ಯಾಕೆ ಕೈ ಕಟ್ತಾ ಇದ್ದೀರಾ? 5 days ಆಯ್ತು ಸರ್. ಇನ್ನೊಬ್ಬ ಡಾಕ್ಟರ್ ಇದ್ರು. ನಿನ್ನ ಸರ್ಟಿಫಿಕೇಟ್ ಚೆಕ್ ಮಾಡಿದ್ರೆ ಡಾಕ್ಟರ್ ವೇಣುಗೋಪಾಲ್ ನೀನಾ? ಹಾಂ ಸರ್. ಬಟ್ ಸರ್ಟಿಫಿಕೇಟ್ ಅಲ್ಲಿ ಬೇರೆ ಹೆಸರು ತೋರಿಸ್ತಾ ಇದೆಯಲ್ಲ?
ಕಂಪ್ಲೀಟ್ ಆಗಿದೆ ಸರ್ ನಮ್ಮದು. ಇದೆಯಾ ಮತ್ತೆ ಹಾಂ ಸರ್. ಬೇರೆ ಬೇರೆ ಡಾಕ್ಟರ್ ಹೆಸರು ತೋರಿಸ್ತಿದೆ ನೋಡು, ನಿನ್ನ ಹೆಸರು ಇಲ್ವಲ್ಲ ಅಲ್ಲಿ? ಸರ್ ಅದು ಅಲ್ಲಪ್ಪ ಇಷ್ಟೊಂದು ಭಯ ಇರೋನು ಸರ್ ಇಲ್ಲ ಸರ್ ಕೈತಿಗೆ ನೀನ್ ಡಾಕ್ಟರ್ shoot ಮಾಡ್ಕೊಳ್ಬೇಕು ತಾನೆ, ಓಡೋದು ಚೆಂಗಿರೋದು. ಇಷ್ಟು ಸಿರಿಂಜ್ನ ಬೆಳಗ್ಗೆಯಿಂದ ಇವ್ರು ಕೊಟ್ಟವನೆ. ಬೇಡ, ನಾನೇ ಕರ್ಕೊಂಡ್ಬರ್ತೀನಿ. ಬಾಮ್ಮ. ಬಿಚ್ಚು ನೋಡಿದ್ರಲ್ಲ, ಇದು ಜಗದ್ಗುರು ಕ್ಲಿನಿಕ್ನ ಜಗದ್ ಅವತಾರ ಅಂತ ಹೇಳ್ಬೇಕಾ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪೊಲೀಸರಿಗೆ ಕೂಡ ಹಿಡಿದು ಕೊಡುವಂಥ ಕೆಲಸ ಪವರ್ ಟಿವಿ ಮಾಡಿದೆ. ಹ್ಞೂ ಸರ್, ನಾನು BMS ಓದಿದ್ದೀನಿ ಸರ್, ನಾನು ಆಯುರ್ವೇದಿಕ್ ಡಾಕ್ಟ್ರು ಸರ್. ಆಯುರ್ವೇದಿಕ್ ಡಾಕ್ಟ್ರು ಅಲೋಪತಿ ಮೆಡಿಸನ್ನ ಕೊಡ್ಬೋದು ಅನ್ನುವಂಥ ರೂಲ್ ಇದೆಯಾ? ಇಂಜೆಕ್ಷನ್ ಕೊಡ್ಬೋದು ಅನ್ನೋ ರೂಲ್ ಇದೆಯಾ? ಡಾಕ್ಟ್ರು ಅದು ಇದು ಕೆಲ್ಸಕ್ಕೆ ಹೋಗಿರ್ತಾರೆ ಸರ್. ನಾಚಿಕೆ ಆಗಲ್ವಾ ನಿಮ್ಗಳ ಜನ್ಮಕ್ಕೆ? ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಿರಲ್ಲ, ಇಂಥದ್ರಲ್ಲೂ ದುಡ್ಡು ಮಾಡ್ಬೇಕೇನ್ರಿ? ಹುಡುಗಾಟದ ಪ್ರಶ್ನೆನಾ ಇದು? ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಸಾರ್ವಜನಿಕರು ನಾವು ಇವತ್ತು ಏನಾದ್ರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ, ವಯಸ್ಸಾದವ್ರನ್ನ ಕರ್ಕೊಂಡು ಹೋಗ್ತೀವಿ, ಅವ್ರು ಏನ್ ಇಂಜೆಕ್ಷನ್ ಕೊಡ್ತಾರ ತಗೊಂಡು ಬರ್ತೀವಿ. ನಾವು ಯಾವ ಇಂಜೆಕ್ಷನ್ ಅಂತಾನು ಯೋಚನೆ ಮಾಡಲ್ಲ. ಸದ್ಯ ನಾವು ಹುಷಾರಾದ್ರೆ ಸಾಕು, ನಮ್ಮ ಜೀವ ಉಳಿದ್ರೆ ಸಾಕು ಅಂತ ಅಂದ್ಕೊಂಡಲ್ಲಿ ಹೋಗಿರ್ತೀವಿ. ಆದರೆ ನಮ್ಮ ಜೀವವೇ ಹೋಗುವಂತ ರೀತಿಯಲ್ಲಿ ಡಾಕ್ಟರ್ಗಳಿದ್ದಾರೆ. ಸರ್ಟಿಫಿಕೇಟ್ ಅಲ್ಲಿ ಇರೋ ಹೆಸರೇ ಬೇರೆ, ಈತನ ಹೆಸರೇ ಬೇರೆ. ಯಾರ್ದೋ ಹೆಸರಲ್ಲಿ ಸರ್ಟಿಫಿಕೇಟು ಬಂದಿಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು. ಇವತ್ತಿನ ದಿವಸದಲ್ಲಿ BP ಚೆಕ್ ಮಾಡೋದು ದೊಡ್ಡ ವಿಚಾರ ಏನ್ರಿ? ಮನೆಗಳಲ್ಲೇ BP ಮೆಷಿನ್ಗಳು ಬಂದಿದೆ, ಮನೆಗಳಲ್ಲೇ ಚೆಕ್ ಮಾಡ್ಕೊಳ್ಬಹುದು ನಾವು. ಏನಾಗಿದೆ? BP ಚೆಕ್ ಮಾಡ್ತೀವಿ, ನಿಮ್ಗೆ ಅದಾಗಿದೆ ಇದಾಗಿದೆ. ಇದು ಕಾಮನ್. ಇದು ಡೋಲಾ 650 ಜನರಲ್ ಟ್ಯಾಬ್ಲೆಟ್ ಕೊಟ್ಟ ಬಿಟ್ಟ, ಮುಗೀತು ಅಲ್ಲಿಗೆ. ಯಾವ ಧೈರ್ಯದ ಮೇಲೆ ಹೋಗೋದು ಕ್ಲಿನಿಕ್ಗಳಿಗೆ? ಅಂಡ್ ಸ್ಪೆಷಲಿ ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದ್ದೀರಿ? ದಯವಿಟ್ಟು ಒಂದು ಅಟ್ಲೀಸ್ಟ್ ಒಂದು ಚೆಕ್ ಮಾಡಿ ಸರ್. ಎಷ್ಟಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀವಿ? ಒಂದು KMC ಲೈಸೆನ್ಸ್ ಇಲ್ಲ, ಏನಿಲ್ಲ. ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಇಂದ ಒಂದು ನಂಬರ್ ಕೊಟ್ಟಿರ್ತಾರೆ, ಡಾಕ್ಟರ್ ಹತ್ರ ಅದಿರಬೇಕು, ಆ ನಂಬರು ರಿಜಿಸ್ಟರ್ ಆಗಿರ್ಬೇಕು. ಬೆಳಗಿಂದ ಅಷ್ಟು ಸೂದಿ ಚುಚ್ಚಿರ್ತಾರೆ. ಯಾರ್ಯಾರ ಕತೆ ಏನು? ಅದರಲ್ಲೂ ಕೋವಿಡ್ ಆದ್ಮೇಲಂತೂ ಒಬ್ಬೊಬ್ಬರ ಆರೋಗ್ಯ ಪರಿಸ್ಥಿತಿ ದಿನಕ್ಕೂ ಕಳಪೆ ಮಟ್ಟಕ್ಕೆ ಹೋಗ್ತಾ ಇದೆ. ಅಂಥದ್ರಲ್ಲಿ ಈ ರೀತಿ ಬೆಂಗಳೂರಿನಲ್ಲಿ ಇಷ್ಟೊಂದು ನಕಲಿ ಡಾಕ್ಟರ್ಗಳು, ನಕಲಿ ಹಾಸ್ಪಿಟಲ್ಗಳು, ಕ್ಲಿನಿಕ್ಗಳು ಗಲ್ಲಿಗಳಲ್ಲೂ ಬಿದ್ದಿರ್ತಾ ಇದೆ, ಶುರು ಆಗ್ತಾ ಇದೆ. ಯಾರ್ರೀ ಪರ್ಮಿಷನ್ ಕೊಡೋರು ಇವ್ರಿಗೆಲ್ಲ? ಇನ್ನು ಲಗ್ಗೆರೆಯ ಚೈತನ್ಯ ಹಾಸ್ಪಿಟಲ್ ಕತೆ ಏನು ನೋಡ್ಕೊಂಡು ಬನ್ನಿ. IT ಸಿಟಿಯ ದೊಡ್ಡ ಆಸ್ಪತ್ರೆಗಳದ್ದೇ ಒಂದು ತಾಪತ್ರೆ ಆದ್ರೆ ಚಿಕ್ಕ ಪುಟ್ಟ ಕ್ಲಿನಿಕ್ಗಳಲ್ಲಿ ಇನ್ನೊಂಥರ ರಗಳೆ. ಯಾರೋ ಇರ್ತಾರೆ, ಇನ್ಯಾರದ್ದೋ ಹೆಸರಿರುತ್ತೆ, ಹೋಗಿ ಕೇಳಿದ್ರೆ ಇನ್ಯಾರಿಗೋ ಫೋನ್ ಮಾಡಿ ಸಮಜಾಯಿಷಿ ಕೊಡ್ತಾರೆ. ಪವರ್ ಟಿವಿ ರಿಯಾಲಿಟಿ ಚೆಕ್ ವೇಳೆ ಲಗ್ಗೆರೆಯ ಚೈತನ್ಯ ಆಸ್ಪತ್ರೆಯಲ್ಲೂ ಅಂಥದ್ದೇ ಪರಿಸ್ಥಿತಿ ಕಂಡು ಬಂದಿದೆ. ನೋಡ್ಕೊಂಡು ಬನ್ನಿ. ಕ್ಯಾಶ್ ಕೊಡ್ತೀರಾ? ಫೋನ್ ಪೇ ಮಾಡ್ತೀರಾ? ಇರಲ್ಲ ಹಾಕಿರ್ತೀನಿ. ಹೆಸರು ಹಂಚ್ಕೊಡ್ತೀನಿ. ಅದನ್ನು ಕೊಡ್ಬೇಕಾ ಡಾಕ್ಟರ್ಗೆ? ಹೆಸರೇನು ನಿಮ್ಮದು? ಅರುಣ್. ಕೊಟ್ಟಿರ್ತೀನಿ, ತಗೊಳ್ತೀನಿ. ಅರುಣ್ ಪೇಷಂಟ್ ಏನು? ಒಂದೇ ಒಂದು ನಿಮಿಷ. ಏನಾಯ್ತು? ವಾಮಿಟ್ ಬಂದಾಗ ನೀವು ಅದಕ್ಕೆ ಇಂಜೆಕ್ಷನ್ ಕೊಡ್ತೇನೆ, ನೀವಿಲ್ಲ ಬರಲ್ಲ ಅಂತ ಹೇಳಿ. ಹೋಗಿ ಬರ್ತೀರಾ? ಹೋಗಿ ಬನ್ನಿ. ಒಂದು ನಿಮಿಷ. ಡಾಕ್ಟರ್? ಹಾಂ ಹೇಳಿ. ಏನು ಡಾಕ್ಟರ್? ಓಕೆ ಹೇಳಿ. ಯಾವ ಡಾಕ್ಟರ್? ನೀವು ರಜಾ ಹೇಳ್ತೀನಿ. ಹಾಂ ಊರಿಗೆ ಚಂದ್ರಶೇಖರ್ಗೆ ಫೋನ್ ಮಾಡಿ.
ನಿಮ್ಮ ಸರ್ಟಿಫಿಕೇಟ್ ಕೊಡಿ ಕೊಡ್ತೀನಿ. ರಿಜಿಸ್ಟ್ರೇಷನ್ ಇದೆ. ವಿಡಿಯೋ ಮಾಡೋದು ತೆಗಿದ್ದೀನಿ. ನೀವು ತೋರಿಸಿಮ್ಮ, ನಾನು ತೋರಿಸ್ತೀನಿ. ನೀವು ತೋರಿಸಿ. ನೀವು ಫಸ್ಟ್ KMC ಸರ್ಟಿಫಿಕೇಟ್ ತೋರಿಸಿ, ಆಮೇಲೆ ನೋಡೋಣ. ಚಂದ್ರಶೇಖರ್ ಫೋನ್ ಮಾಡು. BMS ಡಾಕ್ಟ್ರಾ ನೀವು MBBS ಮೇಡಮ್? BMS ಕೊಡಿ ಸರ್, ನಂಬರ್ ಕೊಡಿ, ಸರ್ಟಿಫಿಕೇಟ್ ನಂಬರ್ ಕೊಡಿ. ನೀವು ಹಿಂಗೆ ಮಾಡ್ತೀವಿ. ನಾನು ಸರ್ಟಿಫಿಕೇಟ್ ಇದ್ದರೆ ನಾವೇನು ಮಾಡೋದಿಲ್ಲ. ಆಯ್ತು ಕೊಡಿ ಮೇಡಮ್. ಡಿಸ್ಪ್ಲೇ ಮಾಡಿದ್ರಲ್ಲ ಅದಕ್ಕೆ ಕೇಳ್ತೀನಿ. ಎಲ್ಲಿ ಮಾಡಿದ್ದೀರಾ? KMC ಸರ್ಟಿಫಿಕೇಟ್ ಡಿಸ್ಪ್ಲೇ ಮಾಡಿದ್ದೀರಾ? ಒಳಗಡೆ ಇದೆಯಲ್ಲ ಮೇಲೆ ಬೋರ್ಡ್. ಮಾಡಿದ್ದೀರಾ? KMC ದ? ಹಾಂ ಏನು ಎಲ್ಲಿಮ್ಮ? ಅದು ಮೆಡಿಕಲ್ ಸ್ಟೋರ್ ಇದು ಫಾರ್ಮಸಿ ಕೇಳ್ತಿಲ್ಲ ನಾನು. ಫಾರ್ಮಸಿದಲ್ಲಮ್ಮ, ನೀವು ಡಾಕ್ಟರ್ ಅದು ಕೊಡು ಬನ್ನಿ. ಸರ್ಟಿಫಿಕೇಟ್ ಇದೆ ನಂದೇ ಇರಲ್ಲ. ನಾಳಿದ್ದು ಒಬ್ಬರು ಪೇಷಂಟ್ ಅಂತ ಬಂದು ಸರ್ಟಿಫಿಕೇಟ್ ಅಂತ ತೋರ್ಸಂತ ಹೇಳ್ತಿದ್ದಾರೆ. ಸರ್ಟಿಫಿಕೇಟ್ ಅಂತ ತೋರ್ಸಂತ ಹೇಳ್ತಿದ್ದಾರೆ. ಪೇಷಂಟ್ ಅಂತ ಬಂದು ಸುಸ್ತಿದೆ ಅಂತ ಹೇಳ್ಕೊಂಡು ಸರ್ಟಿಫಿಕೇಟ್ ತೋರ್ಸಂತ ಹೇಳ್ತಿದ್ದಾರೆ. ನಾನು ತೋರಿಸ್ತೀನಿ, ಅವರು ವಿಡಿಯೋ ಮಾಡ್ತಿದ್ದಾರೆ. ಪೊಲ್ಯೂಷನ್ ಬೋರ್ಡು KMC KMC ಹೇಳಿದ್ರೆ. ಹಲೋ ಹೇಳಿ ಚಂದ್ರು. ಹೇಳಿ. ಅದೇ ಇವರು ಡಾಕ್ಟರ್, ನಾನು ಪೇಷಂಟು, ನಾನು ಇದನ್ನು ತೊಗೊಳಕ್ಕೆ ಬಂದು ಅದಕ್ಕೆ KMC ಸರ್ಟಿಫಿಕೇಟ್ ಯಾಕಂದ್ರೆ ಇಂಜೆಕ್ಟ್ ಮಾಡೋದು KMC ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದೆ. ಇದೆ ಅಂತ ಹೇಳೋದು. ಡಿಸ್ಪ್ಲೇ ಮಾಡಿರಲ್ಲಮ್ಮ ಅಂತ ಕೇಳಿದೆ. ಡಿಸ್ಪ್ಲೇ ಒಂದು ನಿಮಿಷ ತೋರಿಸಿದ್ರೆ ಒಂದು ನಿಮಿಷ ಚೆಕ್ ಮಾಡ್ತಾ ಇದ್ದೀನಿ ನಾವು ಅಷ್ಟೇ. ಸರ್ಟಿಫಿಕೇಟ್ ಅಲ್ಲಿ ಫಾರ್ಮಸಿ ಫಾರ್ಮಸಿ ಅಮ್ಮ, ಮೆಡಿಕಲ್ ಸ್ಟೋರ್ ಸಂಬಂಧಪಟ್ಟ ಇವರು ಡಾಕ್ಟರ್ ಅಂತ ಏನು ಸರ್ಟಿಫಿಕೇಟ್ ಇದೆ ನೋಡಿ. ಒಂದು ಚೆಕ್ ಮಾಡ್ತಿದ್ವಿ. ಅದಿತ್ತು ಅಂದರೆ ಏನು ತೊಂದರೆ ಇಲ್ಲ. ನಾವು ಇಡೀ ಎಲ್ಲ ಬೆಂಗಳೂರು ಹಾಸ್ಪಿಟಲ್ ಚೆಕ್ ಮಾಡ್ತೀವಿ. ಓಕೆ ಚೆಕ್ ಮಾಡಿ. ಒಂದು ನಿಮಿಷ ಚಂದ್ರ ಮಾಡ್ತೀವಿ. ಏನು ಡಾಕ್ಟ್ರು ಮೇಡಮ್ ನೀವು? BMS ಏನು ಮಾಡ್ಬೋದು? ಏನು ಇಂಜೆಕ್ಷನ್ ಕೊಡ್ಬೋದು? ಯಾವ್ದು ಕೊಡ್ಬೋದು? ಏನು ಮಾಡ್ಬೋದು ನೀವು? ಏನಕ್ಕೆ ಇಂಜೆಕ್ಷನ್? ನೀವು ಡ್ರಿಪ್ಸ್ ಎಲ್ಲ ಹಾಕ್ಸಕ್ಕೆ ನಿಮ್ಗೆ ರೈಟ್ಸ್ ಇದೆಯಾ? ಹಾಂ ರೈಟ್ಸ್ ಇದೆಯಾ? ಹಾಂ ಹಾಂ ಇದೆಯಾ ಮೇಡಮ್? ನೀವು ಆಯುರ್ವೇದಾಚಾರ್ಯ ಮೇಡಮ್, ನೀವು MBBS ಡಾಕ್ಟರ್ ಅಲ್ಲ. ನೀವು ಆಯುರ್ವೇದಿಕ್ ಮೆಡಿಸನ್ ಮಾತ್ರ ಕೊಡಬೇಕು, ಇಂಗ್ಲೀಷ್ ಮೆಡಿಸನ್ ಕೊಡೋಕೆ ನಿಮಗೆ ರೈಟ್ಸ್ ಇಲ್ಲ. ಚಂದ್ರು ಅವರು ಹೇಳಿ. ಅಲ್ಲ ಇವರು ಆಯುರ್ವೇದಿಕ್ ಡಾಕ್ಟರ್ ಇಂಗ್ಲಿಷ್ ಮೆಡಿಸಿನ್ ಕೊಡಿಸಿದ್ರೆ ಕರೆಸೋಣ. ನೀವು ಇದನ್ನು ಬಂದ್ ಮಾಡಿ ಫಸ್ಟ್. ಇರಮ್ಮ ಒಂದು ನಿಮಿಷ, ನಮಗೆ ನೀನು ಹೇಳ್ಬಾರ್ದು. ಸಾರ್ವಜನಿಕರ ಆರೋಗ್ಯ ಮುಂದೆ ಏರುಪೇರು ಇದು ಮಾಡಬಾರ್ದು ನೀವು. ಅದು ಹೇಳಿದ್ರಿ ಚಂದ್ರು. ನೀವು ಯಾರು ಇವ್ರೆ? ಚಂದ್ರು ನೀವು ಯಾರು ಹೇಳಿ? ನೀವು ಯಾರು? ಕ್ಲಿನಿಕ್ ಬಂದದ? ಅಲ್ಲ ಇವ್ರಿಗೆ ಇಂಗ್ಲಿಷ್ ಮೆಡಿಸಿನ್ ಕೊಡೋಕ್ಕೆ ಯಾವ ಅರ್ಹತೆ ಇದೆ, ಯಾವ ಆಧಾರ ಇದೆ ಇವ್ರಿಗೆ? ಇವರು ಡ್ರಿಪ್ಸ್ ಎಲ್ಲ ಹಾಕ್ಬೋದಾ? ಡ್ರಿಪ್ಸ್ ಇಂಜೆಕ್ಷನ್ ಎಲ್ಲ ಮಾಡ್ಬೋದಾ? ಇಲ್ಲ, ನಾವೆಲ್ಲದೂ ವಿಡಿಯೋ ಮಾಡಿದ್ವಿ. ಇವರು ಏನೇನು ಮಾಡ್ತಿದ್ರು ಎಲ್ಲದೂ ವಿಡಿಯೋ ಮಾಡಿದ್ವಿ. ತಪ್ಪಲ್ವಾ? ಹಾಂ, ಇದು ನಾವು 16ನೇ ಹಾಸ್ಪಿಟ್ಲ್ ಇದು. ಹಾಂ, ಈಗ ಬರ್ತಾ ಇರೋದು ನಾವೀಗ 16ನೇ ಹಾಸ್ಪಿಟ್ಲ್ ಈ ಥರ ಮಾಡ್ತಾ ಇರೋದು. ತಪ್ಪಲ್ವೇನ್ರಿ? ಹಾಂ ಮತ್ತೆ ಇಲ್ಲ ನಾನು ಡಾಕ್ಟರು, ನಾನು ಹಾಗೆ ಹೀಗೆ ಅಂತ. ಅಲ್ಲ, ನೀವು ಸರ್ಟಿಫಿಕೇಟ್ ಕೇಳಂದ್ರೆ ಸರ್ಟಿಫಿಕೇಟ್ ಕೊಡಿ. ಆಯುರ್ವೇದಿಕ್ ಸರ್ಟಿಫಿಕೇಟ್ ಅಮ್ಮ. ಇಂಗ್ಲಿಷ್ ಮೆಡಿಸಿನ್ ಕೊಡ್ಬೋದಮ್ಮ? ಎಲ್ಲಿದ್ದೀರಾ ಚಂದ್ರು? ಸರಿ, ಮಾಡ್ತೀನಿ. ಓಕೆ. THO ಯಾರು ಬರ್ತಾರೆ ಇಲ್ಲಿಗೆ? THO ಓಕೆ, ಮಾತಾಡ್ತೀನಿ. ತಪ್ಪಂತಲ್ಲ, ನೀವು ನಮ್ಗೆ ಸರ್ಚಿಂಗ್ ಮಾಡ್ತಿದ್ರೆ ಅದು ನಮ್ಗೆ ಓಕೆ. ಇಲ್ಲ ನನಗೂ ಖುಷಿ, ಇದು ಫೇಕ್ ಇದನ್ನು ಮಾಡ್ತೇನೆ ಅಂತ ನಮ್ಗೆ. ಬಟ್ ನೀವು ಇದನ್ನ ಹೇಳ್ತಿದ್ದೀರಲ್ಲ, ಹಿಂಗೆ ಒಮ್ಮೆ ಬಂದು ಇದು ಮಾಡಿ ಇಲ್ಲ ನಂಗೆ ಹಿಂಗೆ ಮೇಡಮ್ ಹಿಂಗೆ ಮಾರ್ಕ್ಬಾರ್ದು, ಹಿಂಗೆ ಇದು ಮಾಡಿದ್ರೆ ನಾವು ಈಗ ನಾನು ಮೀಡಿಯಾದವರು. ಓಕೆನಾ? ಇಡೀ ಬೆಂಗಳೂರು ಎಲ್ಲರೂ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಒಬ್ಬರದ್ದು ಎಲ್ಲ ಟೋಟಲ್ ಎಲ್ಲರದ್ದು ಇದೇ ಕತೆ. ಓಕೆನಾ? ಮಾತಾಡಿ ಅವರು. ಹಲೋ ಸರ್. ಹಲೋ. ಹಾಂ, ಅದೇ ನೀವು ಇದು ಟಿಪ್ಸ್ ಎಲ್ಲ ಹಲೋ ಮೇಡಮ್, ನಮಸ್ತೆ ಮೇಡಮ್. ಏನಿಲ್ಲ, ಇಲ್ಲಿ ಲಗ್ಗೆರೆಗಳಲ್ಲಿ ನಕಲಿ ಡಾಕ್ಟರ್ಗಳು, ಆಯುರ್ವೇದಿಕ್ ಡಾಕ್ಟರ್ಗಳು, ಇಂಗ್ಲೀಷ್ ಮೆಡಿಸಿನ್ ಎಲ್ಲ ಬಂದಿದೆ. ಅದ್ರ ಬಗ್ಗೆ ತಾವು ಅರಿವು ಮೂಡಿಸ್ತಾ ಇಲ್ಲ, ಮತ್ತೆ ಅದನ್ನ ಇದು ಮಾಡ್ತಾರೆ. ಕಳಿಸ್ಕೊಡ್ತೀನಿ. ಈಗ ನಾವು
KMC ರಿಜಿಸ್ಟ್ರೇಷನ್ ಇವ್ರು ಏನ್ ಮಾಡಿದಾರೆ ಅಂದ್ರೆ ಆಯುರ್ವೇದಿಕ್ ತಗೊಂಡು ಇಂಗ್ಲಿಷ್ ಮೆಡಿಸಿನ್ ಕೊಟ್ಟು ಡ್ರಿಪ್ಸ್ ಹಾಕಿ ಅಲ್ಲಿ ಒಂದು ಇದನ್ನೆಲ್ಲ ಮಾಡ್ತಿದ್ದಾರೆ, ಡ್ರಿಪ್ಸ್ ಎಲ್ಲ ಹಾಕ್ತಿದ್ದಾರೆ. ಅದಕ್ಕೆ ನಾನೀಗ ವಿಡಿಯೋನು ಕೂಡ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ. ನಾನು ಲೊಕೇಶನ್ ಓಕೆ ಮೇಡಮ್. ಈಗ ನಾವು ವಿಡಿಯೋ ಮಾಡಿ ನಾನು ಪವರ್ ಟಿವಿಯಿಂದ ಮಾತಾಡ್ತಿದ್ದೀನಿ ಮೇಡಮ್. ಓಕೆ, ನಾವು ಸ್ಪಾಟಲ್ಲಿ ಇದ್ದೀವಿ. ಓಕೆ, ನೀವು ಬೇರೆ ರೆಫರ್ ಆದ್ರೂ ಮಾಡ್ಬೋದಲ್ಲ ನಿಮ್ಗೆ ಸಂಬಂಧಪಟ್ಟ ಇಲಾಖೆ. ಓಕೆ, ಹಾಂ. ಈಗ ನಾನು ನಿಮಗೆ ಲೊಕೇಶನ್ ಕಳಿಸ್ಕೊಡ್ಲಾ? ನಿಮ್ಮ ಒಂದು ಸಿಬ್ಬಂದಿನ ಕಳಿಸ್ಕೊಡ್ತೀರಾ? ಸರ್, ಈ ಅಲ್ಲ ಸಬ್ಬದಿನ ಕಳಿಸ್ಬೇಕಂತ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ಬೇಕಲ್ವಾ? ಆರೋಗ್ಯಕ್ಕೆ ಸಂಬಂಧಪಟ್ಟ ಇಲ್ಲಿ ಅದೇ ಇದು ಡ್ರಿಪ್ಸ್ ಆಗ್ತಿದ್ದಾರೆ, ಇಂಗ್ಲಿಷ್ ಮೆಡಿಸಿನ್ಸ್ ಕೊಡ್ತಾ ಇದಾರೆ. ಏನ್ ಹೆಸರು? ಹಾಸ್ಪಿಟಲ್ ಯಾವುದು? ಚೈತನ್ಯ ಹಾಸ್ಪಿಟಲ್ ಅಂತ ಮೇಡಮ್. ನಮ್ಮ ನಿಮ್ಮ ಮೇಲೆ ನಾವೇನು ದ್ವೇಷ ಇಲ್ಲ. ದ್ವೇಷ ಅಂತಲ್ಲ ಸರ್, ಇವಾಗ ಇವು ಮೇಡಮ್ 15 ಸಲುವಾಗಿ ನಾನು ಇಲ್ಲಿ ಕಂಟಿನ್ಯೂ ಮಾಡಲ್ಲ. ನಾನು ಇದ್ದು ಹೇಳ್ತೀನಿ. ಇಲ್ಲಿ ಡಾಕ್ಟರ್ ಬೇರೆಯವ್ರ ಇಲ್ಲಿ? ಇಲ್ಲಿ ಬೇರೆ ಡಾಕ್ಟರ್. ಯಾರು ಡಾಕ್ಟರು? ಚೈತನ್ಯ ಅಂತ ಇದ್ದಾರೆ. ಮತ್ತೆ ನೀವು ಅವರು ಅಸಿಸ್ಟೆಂಟ್ ಅನ್ನಕ್ಕೆ ಅವ್ರು ಮೇಡಮ್ ಬರ್ತೀವಿ. 15 ಸಲುವಾಗಿ ಲೇಟ್ ಆಗಿ ಬರ್ತಾರೆ. ಹಂಗಾಗಿ ನಾವು ಮೇಡಮ್ ಬರತ್ತಲ್ಲ ಸ್ವಲ್ಪ ನಾವು ನೋಡ್ಕೊತಾ ಇದ್ದೀವಿ ಅಷ್ಟೇ. ನೀವು ಅದು ಇಂಜೆಕ್ಷನ್ ಎಲ್ಲ ಯಾಕೆ ಕೊಡ್ತಾ ಇದೀರಾ? ಮತ್ತೆ ನೀವು ಇಂಜೆಕ್ಷನ್ ಯಾಕೆ ಕೊಡ್ತಾ ಇದೀರಾ? ಡ್ರಿಪ್ಸ್ ಯಾಕೆ ಹಾಕ್ತಾ ಇದೀರಾ? ನೀವು ಮೆಡಿಸಿನ್ ಹೆಂಗ್ ಬರೀತಾ ಇದೀರಾ? ಈ ಪ್ರಿಸ್ಕ್ರಿಪ್ಷನ್ ಅಲ್ಲಿ ನೀವು ಹೆಂಗ್ ಬರೀತಾ ಇದೀರಾ? ಇದು ನೀವೇ ತಾನೇ ಬರ್ತಿದ್ದು. ಹೆಂಗ್ ಬರೆದ್ರಿ ಇದನ್ನ? ಡಾಕ್ಟರ್ ಇಲ್ಲದ್ಮೇಲೆ ನೀವು ಹೆಂಗ್ ಬರೀತೀರಾ? ಡಾಕ್ಟರ್ ಸಜೆಷನ್ ಇಲ್ಲ, ನೀವು ಹೆಂಗ್ ಬರೀತಾ ಇದೀರಾ? ಮೇಡಮ್ ಇಲ್ಲಿ ಬಂದಾಗಿಂದ ಆಯ್ತು, ಅವರೇ ಬಂದು ಇಲ್ಲಿನ ಡಾಕ್ಟರ್ ಅವರೇ ಆಕ್ಚುಲಿ ಚೈತನ್ಯ ಮೇಡಮ್. ನಾವು ಸುಮ್ಮನೆ ಇಲ್ಲಿ ನಾವು ಯಾವಾಗ ಒಂದಿನ ಬಂದು ನಾವು ಅದನ್ನ ನೀವು ಮಾಡಿ ತಪ್ಪುಗಳು ಹಾಕಿದ್ರೆ ಓಕೆ, ನೀವು ಅದನ್ನ ವಾದ ಮಾಡಿದ್ರೆ ನಮ್ಗೆ ಅಲ್ಲ, ನಮ್ಗೆ ಗೊತ್ತಾಗ್ಲಾರ್ದಂಗ ನೀವು ಒಮ್ಮೆ ಹಿಂಗ್ ಮಾಡಿದ್ರೆ ನಾವ್ ಯಾವಾಗ ನೀವು ಮಾಡ್ತಾ ಇದ್ರೆ ನನ್ಗದು ಗೊತ್ತಿಲ್ಲಲ್ಲ. ಇವಾಗ ನಾವು ಒಮ್ಮೆ ಸಡನ್ಲಿ ಗೊತ್ತಾಗತ್ತೆ ನಾವ್ ಹೆಂಗ್ ಮಾಡ್ಬೇಕಾಗುತ್ತೆ ಹೇಳಿ. ಇವಾಗ ನೀವು ಒಮ್ಮೆ ಹಿಂಗ್ ಮಾಡಿದ್ರೆ ನಮ್ಗೆ ಇದಾಗುತ್ತೆ. ಒಂದಿನ ಬಂದಿರ್ತಿಲ್ಲ ಅವರಿಗೆ ಕಲಿಸ್ತೀನಿ ನಾನು ಅದ್ರ ಜೊತೆನೇ ಮಾಡ್ತೀನಿ. ಈ ಮೇಡಮ್ ಇದಾರಲ್ಲ, ಇವರು ನೆಕ್ಸ್ಟ್ ಲೆವೆಲ್. ಇವರು ಮೆಡಿಕಲ್ ಸ್ಟೋರ್ ಲೈಸೆನ್ಸ್ ತೋರಿಸ್ಬಿಟ್ಟು ಡಾಕ್ಟರ್ ಲೈಸೆನ್ಸು ಅಂತ ತೋರ್ಸಕ್ ಬಂದಂಥ ಮೇಡಮ್ ಇವರು. ಚೈತನ್ಯ ಮೆಡಿಕಲ್ ಸ್ಟೋರೋ ಚೈತನ್ಯ ಮೆಡಿಕಲ್ ಕ್ಲಿನಿಕ್ಕೋ ಏನೋ ಇದೆಯಲ್ಲ ಇವ್ರದ್ದು. ಡಾಕ್ಟರ್ ಯಾರೋ, ಇವ್ರವ್ರ ಅಸಿಸ್ಟೆಂಟು ಪ್ರಿಸ್ಕ್ರಿಪ್ಷನ್ ಬರೀತಾರೆ. ಹೌ ಡೇರ್ ಲೆಕ್ಕ ಹಾಕೊಳ್ಳಿ ಇವ್ರು ಎಷ್ಟು ಯೂಸ್ ಟು ಇದ್ದಾರೆ ಅಂತ ಹೇಳಿ. ಮುಲಾಜಿಲ್ಲದೆ ಹೇಳ್ತೀನಿ, ದಿನೇಶ್ ಗುಂಡೂರಾವ್ ಅವರು ದಯಮಾಡಿ ನಿಮ್ಗೆ ಏನಾದರೂ ಆರೋಗ್ಯ ಇಲಾಖೆಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ತರಬೇಕು ಅಥವಾ ನ್ಯಾಯ ಒದಗಿಸ್ಬೇಕು ಅಂತ ಇದ್ರೆ ಮೊದಲು ಇಂಥ ಕ್ಲಿನಿಕ್ಗಳು, ಹಾಸ್ಪಿಟಲ್ಗಳು, ಡಾಕ್ಟರ್ಗಳ ಮೇಲೆ ಮುಲಾಜಿಲ್ದಂಗೆ ಕ್ರಮ ತಗೊಳ್ಳಿ. ಒಂದು KMC ಲೈಸೆನ್ಸ್ ಇಲ್ಲ, ಯಾವುದೂ ಇಲ್ಲ, ಏನೂ ಇಲ್ಲ. ಹೆಂಗೆ ನಡೆಸ್ತಾರೆ ನೋಡಿ, ಹೆಂಗ್ರಿ ಇಂಜೆಕ್ಷನ್ ಕೊಡ್ತಾರೆ ಅವರು. ತಗೊಂಡು ಅವ್ನು ಬದುಕಬೇಕಾ ಸಾಯ್ಬೇಕಾ? ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ದಯವಿಟ್ಟು ಕ್ಷಮಿಸಿ, ನಾನು ಎಲ್ಲ ಡಾಕ್ಟರ್ಗಳಿಗೂ ಹೇಳ್ತಿಲ್ಲ. ಇಂಥ ಕೆಲಸ ಮಾಡ್ತಿದಾರಲ್ಲ, ನಾಚಿಕೆಟ್ ಕೆಲಸಗಳು, ಇಂಥ ಹೇಸಿಗೆ ಕೆಲಸಗಳು, ಇಂಥ ಅಮಾನವೀಯ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರಲ್ಲ, ಅಂಥ ಕ್ಲಿನಿಕ್ಕು, ಅಂಥ ಹಾಸ್ಪಿಟಲ್ಲು, ಅಂಥ ಡಾಕ್ಟರ್ಗಳಿಗೆ ಮಾತ್ರ ಈ ಮಾತುಗಳು ಅನ್ವಯಿಸುತ್ತೆ. ಕೆಲವರಿದ್ದಾರೆ, ಬಹಳಷ್ಟು ಒಳ್ಳೆಯ ವೈದ್ಯರು ಕೂಡ ಇದ್ದಾರೆ. ಅವರೆಲ್ಲರೂ ವಿತ್ ಡ್ಯೂ ರೆಸ್ಪೆಕ್ಟ್ ಟು ದೆಮ್ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಇನ್ನು IT ಸಿಟಿಯಲ್ಲಿ ಕೆಲ ಕ್ಲಿನಿಕ್ಗಳಲ್ಲಿ ಎಂತೆಂಥ ವೈದ್ಯರಿದ್ದಾರೆ ಗೊತ್ತಾ? ನೀವೇನಾದ್ರೂ ನೋಡ್ಬಿಟ್ರೆ ನಿಜಕ್ಕೂ ಶಾಕ್ ಆಗ್ತೀರಿ. ಅವರ ಹಾಸ್ಪಿಟಲ್ ಆರಂಭಕ್ಕೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಪರ್ಮಿಷನ್ನೇ ಕೊಟ್ಟಿಲ್ಲ. ಕ್ಯಾನ್ಸಲ್ ಮಾಡಿದ್ರು ಕೂಡ ಅದೇ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ಕ್ಲಿನಿಕ್ಗಳನ್ನ ನಡೆಸ್ತಿದ್ದಾರೆ. ಅದಕ್ಕೆಲ್ಲ ಸಾಕ್ಷಿಯಾಗಿದೆ ಸಾದಹಳ್ಳಿಯ ಇಶಾ ಪಾಲಿಕ್ಲಿನಿಕ್. ಇವರು ಪಾಲಿಕ್ಲಿನಿಕ್ ಅಲ್ಲಿ ಪಾಲಿಡಾಲೆ ಕೊಟ್ಟು ಸಾಯಿಸ್ತಾ ಇದ್ದಾರೋ ಏನೋ ಗೊತ್ತಿಲ್ಲ, ನೋಡ್ಕೊಂಡು ಬನ್ನಿ. ಫುಲ್ಲು ಮೈಕೈ ನೋವು ಸರ್, ಸಿಕ್ಕಾಪಟ್ಟೆ ಮೈಕೈ ನೋವು. ಎಷ್ಟು ದಿನ ಇವತ್ತು ನಾವು ಬಿಟ್ಟು ಗೊತ್ತಾಗಿದೆ. ಎಷ್ಟಿದೆ ಸರ್? 130 ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದೀರಾ ಸರ್? ನೀವು ಅವರು ಡಾಕ್ಟರ್ ಅವರು? ಏನು KMC ಸರ್ಟಿಫಿಕೇಟ್ ಇದೆಯಾ ಸರ್? ಹೇಳಿ. ಅದು ರಿಜಿಸ್ಟ್ರೇಷನ್ ಇವ್ರದ್ದು ಕ್ಯಾನ್ಸಲ್ಡ್ ಆಗಿ ಬಂದಿದೆ. ಕ್ಯಾನ್ಸಲ್ ಆಗಿದೆ ಇವ್ರದ್ದು.
ನಿಮ್ದು ರಿಜಿಸ್ಟ್ರೇಷನ್ ಇದು ನಿಮ್ದು KMC ಸರ್ಟಿಫಿಕೇಟ್ ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಅಂತ ಬರೆದಿದ್ದಾರೆ. ಇದಲ್ಲ ಅವ್ರು ನಿಮ್ದು PGH ಅಂತ ಹೇಳ್ತಾರೆ. ಕ್ಯಾನ್ಸಲ್ ಆಗಿದೆಯಲ್ಲ ನಿಮ್ದು? ಇದಾ? ಹೌದು. ಎಲ್ಲಿ ಕ್ಯಾನ್ಸಲ್ ಆಗಿದೆ ಸರ್? ಚೆಕ್ ಮಾಡಿ ಆನ್ಲೈನಲ್ಲಿ. ಚೆಕ್ ಮಾಡಿ ಅದು. ರಿಜೆಕ್ಟ್ ಮಾಡಿದ್ದಾರೆ ಗೌರ್ಮೆಂಟ್ ಇದು. ಇಲ್ಲ, ಚೆಕ್ ಮಾಡಿ. ಆಗಿದೆ, ಚೆಕ್ ಮಾಡಿ. ಏ, ಅನ್ಸೇ ಇಲ್ಲ. ನಿಮ್ದು ಇದೆಯಾ ಅದು? ಚೆಕ್ ಮಾಡ್ಸೋಣ. ಕ್ಯಾನ್ಸಲ್ ಆಗಿರೋ ಸರ್ಟಿಫಿಕೇಟ್ ಕಳಿಸ್ಬೋದು. ಕೂರಿ ಬ್ರದರ್, ನೀವು ಮೆಡಿಕಲ್ ಸ್ಟೋರ್ ಅವ್ರೆ? BMS ನಂಬರ್ ಇಲ್ಲೇ ನಿಮ್ದು ನಂಬರ್ 434343 ಬಂದ್ಮೇಲೆ ಗೊತ್ತಾಗಿದೆ. ಹಾ, ಬನ್ನಿ ಹೇಳಿ ಸರ್. ಅವ್ರ ಸರ್ಟಿಫಿಕೇಟ್ ಇದೆ. ಅವ್ರ ಸರ್ಟಿಫಿಕೇಟ್ ಏನಾಗೈತೆ ನಿಮ್ಗೆ ಸ್ವಲ್ಪ ಕಳಿಸ್ತಾ ಇದ್ದಾರೆ. ಅದೇ ಬ್ರದರ್, ಟೆನ್ಷನ್ ಇಲ್ಲ, ಕ್ಯಾನ್ಸಲ್ಡ್ ಆಗಿದೆ. ಅಲ್ಲ ಸರ್, ಅದು ನೀವು ಕೂತ್ಕೋಬಹುದು. ಏನಮ್ಮ? PG ಅಲ್ಲಿ ಅಡ್ಮಿಷನ್ ಮಾಡಿದ್ದಾರೆ, UP ಅಲ್ಲಿ ಮಾಡಿದ್ದಾರೆ. ಅದಕ್ಕೆ ಏನಾಗೈತ ಸ್ವಲ್ಪ 2-3 ಮಂತ್ ಹೇಳಿದ್ದಾರೆ ಅವ್ರು ಕ್ಯಾನ್ಸಲೇಷನ್ ಮಾಡ್ಬೇಕು, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಕ್ಯಾನ್ಸಲ್ಡ್ ತಡೆ ಒಂದ್ ನಿಮಿಷ ನೋಡಪ್ಪ. ನಿನಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡಕ್ಕೆ ಹೇಳಿದ್ದು ಸರ್ಕಾರದಿಂದ ಕ್ಯಾನ್ಸಲ್ ಮಾಡಿದಾರಾ? ಮತ್ತೆ ನೀನು ಕ್ಲಿನಿಕ್ ನಡೆಸಿದ್ಯಾ? ಏನಾಗಿದೆ ಸರ್, PG ಅಲ್ಲಿ ಕೆಲಸ ಮಾಡಿದ್ದಾರೆ, ಇದು ಅಡ್ಮಿಷನ್ ಮಾಡಿದ್ದಾರೆ. ಅದಕ್ಕೆ ಹೇಳಿದಾರೆ 3 ತಿಂಗಳ ಅಲ್ಲಿ ಅಡ್ಮಿಷನ್ ಆದ್ಮೇಲೆ ಅದ್ರ ಇಲ್ಲಿ ಮಾಡಿ. ಅದಕ್ಕೆ ಅಡ್ಮಿಷನ್ ಗೆ ಜೊತೆ ಇದು ಅಲ್ಲಿ ಕಳಿಸಿದ್ರೆ ಬೇರೆ ಏನ್ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ತಿಂಗಳ ಆಗೈತೆ. ನೀನ್ ಇಂಜೆಕ್ಷನ್ ಮಾಡ್ಬೋದಾ ನೀವು? ಇಮರ್ಜೆನ್ಸಿ ಏನು ಕಂಡೀಷನ್. ಇಂಜೆಕ್ಷನ್ ಯಾಕೆ ಮಾಡಿದ್ಯಾ ನೀನು? ಇಂಜೆಕ್ಷನ್ ಮಾಡಿದ್ರೆ ನಮ್ಮ ಹತ್ರ ಇದೆ, ಪ್ರೂಫ್ ಇದೆ. ನೀವು ಹೋಗ್ತೀರಾ? ಇಂಜೆಕ್ಷನ್ ಯಾಕಪ್ಪ ಮಾಡಿದ್ಯಾ? ನಿನಗೆ ಇಂಜೆಕ್ಷನ್ ಮಾಡೋ ಇದೆಯಾ? ಎಮರ್ಜೆನ್ಸಿ ಇದೆ, ಮಾಡ್ಬೋದಾ? ಫಸ್ಟ್ ಆಫ್ ಆಲ್ ಇನ್ನೂ ಫೇಲ್ ಆಗಿದೆಯಲ್ಲ, ಏನಕ್ಕೆ ಶಾಪ್ ಇಟ್ಟಿರೋದು? ಇಲ್ಲ ಸರ್, ಕ್ಯಾನ್ಸಲ್ ಏನು? ಕ್ಯಾನ್ಸಲ್ ಏನಿದ್ರೆ ಸರ್, ಅದು PG ಅಲ್ಲಿ ಅಡ್ಮಿಷನ್ ಮಾಡಿದ್ದಾರೆ. PG ಅಡ್ಮಿಷನ್ ಇದೆ, ಎನಿ ಸ್ಟೇಟ್ ಅಲ್ಲಿ PG ತಗೊಳ್ತೀರ ಸೀಟ್, ಅಲ್ಲಿ ಇದು ರಿಜಿಸ್ಟ್ರೇಷನ್ ಮಾಡಬೇಕು, ಕಂಪಲ್ಸರಿ ಇದೆ. ಕ್ಯಾನ್ಸಲ್ ಮಾಡೋರು ತಾನೆ? ಸರ್ಕಾರದಿಂದ ಕ್ಯಾನ್ಸಲ್ಡ್ ಮಾಡಿದಾರೆ ಅವ್ರನ್ನ. ಹೌದು. ಆ ಸರ್ಟಿಫಿಕೇಟ್ ತಾವು ನೋಡಿಲ್ಲ, ಇಲ್ಲಿ ಬಂದು ಪರ್ಮಿಷನ್ ಕೊಟ್ಟಿದ್ರಲ್ಲ ಸರ್? ಅಲ್ಲ ಸರ್, ಅವ್ರು ಯಾವ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ ನೋಡಿ ಕೇಳಿ ಅವ್ರಿಗೆ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಡಾಕ್ಯುಮೆಂಟ್ ಹಾಕಿದ್ದಾರೆ? ನಾನು ಅವ್ರ ಹತ್ರ ಕೇಳಕ್ಕೆ, ನಾನು ಐ ಆಮ್ ನಾಟ್ ಎ ಆಫೀಸರ್. ನಾನು ನಿಮಗೆ ಹೇಳ್ತಾ ಇರೋದು, ಈ ತರ ನಕಲಿ ಕ್ಲಿನಿಕ್ ಇದೆ, ಇದ್ರ ಬಗ್ಗೆ ನೀವು ಬೆಳಗ್ಗೆ ಬಂದಿದ್ದೀರಿ, ಏನಾಗಿದೆ ಅಂತ ತಮಗೆ ಕೇಳ್ತಾ ಇದ್ರೆ ನೀವು ಅವ್ರನ್ನ ಕೇಳಿ ಅಂತ ಹೇಳಿದ್ರೆ ನೀವ್ ಯಾಕಿದ್ದೀರಾ? ಬೆಳಿಗ್ಗೆ ಬಂದಿದ್ನ? ಹೌದು. ಆಯ್ತು, ದಯವಿಟ್ಟಿಲ್ಲಿ ಬಹಳಷ್ಟು ಸಮಸ್ಯೆ ಆಗಿದೆ, ದಯವಿಟ್ಟಿಲ್ಲಿ ಬನ್ನಿ. ಬೆಳಿಗ್ಗೆ ಬಂದ್ಬಿಟ್ಟು ನಾನೇ ಚೆಕ್ ಮಾಡ್ತೀನಿ. ಅಲ್ಲ ಇವ್ರೆ, ಇವಾಗ ಬನ್ನಿ, ನೀವು ಆಫೀಸಲ್ಲಿ ಇದ್ರೆ ತಾನೇ. ನಿಮ್ಗೆ ಕಂಪ್ಲೇಂಟ್ ಕೊಡ್ತಾ ಇದೀವಿ, ಇದೊಬ್ರು ನಕಲಿ ಡಾಕ್ಟರ್ ಇದಾರೆ, ಅವ್ರನ್ನ ಸರ್ಕಾರ ರಿಜೆಕ್ಟ್ ಮಾಡಿದೆ, ಅವರು ಬಂದು ಪೇಷಂಟ್ಸ್ ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ ಅಂತ ತಮ್ಮ ದೂರ್ ಕೊಡ್ತಾ ಇದೀವಿ. ಈಗ ಬನ್ನಿ, ನೀವು ಎನ್ಕ್ವೈರಿ ಮಾಡಿ. ಕ್ಲಿನಿಕ್ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ್ದೀನಿ, ABMS ಡಾಕ್ಟರ್ ಅವ್ರನ್ನ ಇಟ್ಕೊಂಡು ನಡೆಸಬಾರ್ದು. ಆಯುರ್ವೇದಿಕ್ ಡಾಕ್ಟರ್ ಇಂಗ್ಲಿಷ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡಂಗಿಲ್ಲ. ಹಿಂಗೆ ನೀವು ಅಲೋ ಮಾಡ್ತೀರಾ? ನೀನು ಏನಿದ್ರು ನೀನು ಆಯುರ್ವೇದಿಕ್ ಸಿಸ್ಟಮ್ ಆಫ್ ಮೆಡಿಸಿನ್ ಮಾತ್ರ ಪ್ರಾಕ್ಟೀಸ್ ಮಾಡ್ಬೋದು, ಆದಷ್ಟು ಮಾಡಂಗಿಲ್ಲ. ಓಕೆ ಅಂದ್ರೆ ಅಲ್ಲ, ನಿನ್ನ ಮೇಲೆ ಫೇಸ್ಬುಕ್ ಆಗುತ್ತೆ ಅಷ್ಟೇ. ನೀನು OPD ರಿಜಿಸ್ಟರ್ ಇರಲಿ, ಇದೇನು ಅವತಾರ ನೋಡ. ನೀನು ಡಾಕ್ಟರ್, ನೀನು ಸರ್ ಇಲ್ಲಿ ನೋಡಿ, ಇಲ್ಲಿ ಡಿಸ್ಪೋಸ್ ಮಾಡಲ್ವಾ? ಇದು ಎಲ್ಲಿ ಡಿಸ್ಪೋಸ್ ಅದು ನೀರಲ್ಲಿ ನೀನು ಡಿಸ್ಪೆನ್ಸರ್ ಹಾಕ್ಬೇಕಾನೆ. ಅದು ನೀರಲ್ಲಿ ಕಟ್ ಮಾಡ್ಬಿಟ್ಟು ಡಿಸ್ಪೆನ್ಸರ್ ಹಾಕ್ಬೇಕು. ಅದು ಡಸ್ಟ್ಬಿನ್ ನೋಡಿ ಸರ್, ಡಸ್ಟ್ಬಿನ್ ಈವ್ನಿಂಗ್ ಟೈಮ್ ಏನು ನೀನು ಆವಾಗ ಇನ್ನೂ ಕೈ ಹಾಕ್ಬಿಟ್ಟು ಅದನ್ನ ಅದು ನೀಡಿ ಕಟ್ ಮಾಡ್ಬಿಟ್ಟು ಅದಕ್ಕೆ ಹಾಕ್ತೀಯಾ, ಡಿಸ್ಪೆನ್ಸರ್ ಹಾಕ್ತೀಯಾ? ಇದೆಲ್ಲ ಒಂದು ಫೋಟೋ ಎಲ್ಲ ಫೋಟೋ ಪೂರದ ಲೈಸೆನ್ಸ್ ಇಲ್ಲ, ಅದನ್ನು ಇಮಿಡಿಯೇಟ್ ಸೀಸ್ ಮಾಡ್ಬೋದು. ಅಧಿಕಾರ ಲೈಸೆನ್ಸ್ ಇದೆ, ನೋಟಿಸ್ ಕೊಟ್ಟು ಡಿಸೈಡ್ ಡಿಸ್ಪೋಸ್ ಮಾಡಲ್ಲ. ಏನೇನು ಈಗ ನೀನು ಮುಚ್ಚಲ್ಲ, ನೀನು ಏನಿದು ಡಾಕ್ಟ್ರ ಏನು ನೀನು ಬಯೋಮೆಡಿಕಲ್ ವೆಸ್ಟ್ ಇಲ್ವಾ ಇಲ್ಲಿ? ಮತ್ತೆ ಏನ್ ತಗೊಂಡೋಗ್ತಾರ ಅವರು? ಎಷ್ಟು ತಿಂಗಳಿದ್ದು ಅದು ಓಪನ್ ಮಾಡಿ. ಸರಿ, ಬುಕ್ ಮಾಡ್ತೀನಿ. ಓಕೆ ಸರಿ ಸರ್, ಥ್ಯಾಂಕ್ ಯು.
ಈಶಾ ಪಾಲಿಕ್ಲಿನಿಕ್ನ ಕಥೆಯನ್ನು ನೋಡಿದ್ರೆ ಅದೇನು ಕ್ಲಿನಿಕ್ ಏನು ಡಸ್ಟ್ಬಿನ್ಗಳಲ್ಲಿ ಇದ್ದಂತಹ ಸಿರೆಂಜ್ಗಳು, ಆ ಗ್ಲೂಕೋಸ್ ಬಾಟ್ಲುಗಳ ಅದೇನು ಕ್ಲೀನ್ ಎಷ್ಟು ತಿಂಗಳಿಂದ ಕ್ಲೀನ್ ಮಾಡಿಲ್ವೋ ಏನೋ ನನಗಂತೂ ಗೊತ್ತಿಲ್ಲಪ್ಪ. ಎಂಥ ಕೊಳಕಾಗಿದೆ. ಫಸ್ಟ್ ಆಫ್ ಆಲ್ ಆತ ಫೇಲ್ ಆಗಿದ್ದಾನೆ, ಆ KMCಯಿಂದ ಕ್ಯಾನ್ಸಲ್ ಆಗಿದೆ. ಆ DHOಗಳು ಏನು ಮನೇಲಿ ಮಲ್ಕೊಂಡು ನಿದ್ದೆ ಮಾಡ್ತಿರ್ತೀರಾ ಏನು? BBMPಯ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, DHOಗಳಿದ್ದೀರಲ್ಲ, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ಗಳು, ಏನು ಮಾಡ್ತಿರ್ತೀರಿ? ಏನು ಚೆಕ್ ಮಾಡಲ್ವಾ ನೀವು? ರೌಂಡ್ಸ್ ಹೋಗಲ್ವಾ ನೀವು? ನಿಮ್ಮ ಏರಿಯಾಗಳಿಗೆ ಸಂಬಂಧಪಟ್ಟಂತೆ ನೀವು ಯಾರು ಒಂದು ವೆರಿಫಿಕೇಶನ್ಗೂ ಹೋಗೋದಿಲ್ವಾ? ನಿಮ್ಮ ಪರ್ಮಿಷನ್ ಇಲ್ಲದೆ ಕ್ಲಿನಿಕ್ಗಳು ಹೆಂಗೆ ಓಪನ್ ಆಗುತ್ತೆ ಅನ್ನೋದೇ ಇಲ್ಲಿ ಮೊದಲನೇ ಪ್ರಶ್ನೆ. ಅವ್ನು ನಕಲಿ ಡಾಕ್ಟ್ರು, ನಕಲಿ ಕ್ಲಿನಿಕ್ಕು, ದಟ್ ಇಸ್ ಆಲ್ ಓಕೆ. ಹೆಂಗೆ ಪರ್ಮಿಷನ್ ಕೊಟ್ರಿ ನೀವು ಓಪನ್ ಮಾಡೋದಕ್ಕೆ? ಏನು ಚೆಕ್ಕೇ ಮಾಡಲ್ವಾ ಸ್ವಾಮಿ ನೀವು? ಒದ್ಕೊಂಡು ಮಲ್ಕೊಂಡಿದ್ದೀರಾ ಏನೋ? ಸ್ವಲ್ಪ ಎದ್ದು ಬಂದು ನೋಡಿ. ಜನರ ಜೀವದ ಜೊತೆ ಆಟ ಆಡ್ತಿರುವಂತಹ ಈ ಡಾಕ್ಟ್ರು, ಈ ಹಾಸ್ಪಿಟಲ್ಗಳ ಪರಿಸ್ಥಿತಿಯನ್ನು ಸ್ವಲ್ಪ ನೋಡಿ, ಈ ಕ್ಲಿನಿಕ್ಗಳನ್ನ ನೋಡಿ. ನಿಮ್ಮನೆ ಮಕ್ಳಿಗೋ ನಿಮ್ಗೋ ಯಾರಿಗಾದ್ರೂ ಕರ್ಕೊಂಬಂದಲ್ಲಿ ಒಂದು ಇಂಜೆಕ್ಷನ್ ಹಾಕ್ಸಿ ನೋಡೋಣ, ಧೈರ್ಯ ಮಾಡಿ. ಏನು ಬಡವರು, ಶ್ರಮಿಕ ವರ್ಗ ಅವರೆಲ್ಲ ಹೋಗ್ತಾರಲ್ಲ, ಅವ್ರಗಳ ಜೀವ ಅಂದ್ರೆ ನಿಮ್ಗೆ ಬಹಳ ಆಟ ಆಗ್ಬಿಟ್ಟಿದ್ಯಾ ಅಥವಾ ಅದಕ್ಕೆ ಬೆಲೆ ಇಲ್ಲ ಅಂತನಾ?